ಫೈನಲಿ RCB ಫ್ಯಾನ್ಸ್ ಕಾಯ್ತಿರುವಂತಹ ಒಂದು ಬಿಗ್ಗೆಸ್ಟ್ ಅಪ್ಡೇಟ್ ಬಂದೇ ಬಿಡ್ತು. ಮತ್ತು ಫಸ್ಟ್ ಮ್ಯಾಚ್ RCB ವರ್ಸಸ್ SRH ಈ ಒಂದು ಮ್ಯಾಚ್ ಅಲ್ಲಿ ಒಂದು ಡೇಂಜರಸ್ ಪ್ಲೇಯರ್ ಎಂಟ್ರಿ ಕೊಟ್ಟಿದ್ದಾರೆ. ನಾವು ಥಿಂಕ್ ಮಾಡಿದ್ವಿ ಈ ಒಂದು ಮ್ಯಾಚ್ RCB ಒನ್ ಸೈಡ್ ಮ್ಯಾಚ್ ವಿನ್ ಆಗುತ್ತೆ ಅಂತೇಳಿ. ಆದ್ರೆ ಇಂಜುರಿ ಆಗಿರುವಂತಹ ಪ್ಲೇಯರ್ ಈಗ ಆಲ್ ಸೆಟ್ ಅಗೇನೆಸ್ಟ್ RCB ವಿರುದ್ಧ ಫಸ್ಟ್ ಮ್ಯಾಚ್ ಆಡಲಿದ್ದಾರೆ SRH ಟೀಮ್ ಅಲ್ಲಿ. ಸೊ ಹಾಗಾದ್ರೆ ಯಾರು ಆ ಪ್ಲೇಯರ್ ಇಂದ RCB ಗೆ ಏನು ಥ್ರೆಟ್ ಇದೆ, ಇದ್ರ ಬಗ್ಗೆ ಪ್ರತಿಯೊಂದು ಪೆನ್ ಟು ಪೆನ್ ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಮುಂಚೆ IPL ಫ್ಯಾನ್ಸ್ ಒಳದು ಬಿಡ್ರಿ ಒಂದು ಫಟಾಫಟ್ ಲೈಕ್, ಮತ್ತು ಇನ್ನು ಯಾರು ಚಾನಲ್ ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ. ಇದೇ ರೀತಿಯಾಗಿ IPL ನ ಪ್ರತಿಯೊಂದು ಅಪ್ಡೇಟ್ಸ್ ನ ಕೊಡ್ತಾ ಇರ್ತೀನಿ ಗುರು. ಸಬ್ಸ್ಕ್ರೈಬ್ ಆಯ್ತಾ, ಲೈಕ್ ಆಯ್ತಾ, ಡನ್. ಫಸ್ಟ್ ಅಪ್ಡೇಟ್, ಸಾಕಷ್ಟು RCB ಫ್ಯಾನ್ಸ್ ಕಾಯ್ತಿರುವಂತಹ ಅಪ್ಡೇಟ್, ಅದೇ ಬ್ಲಾಕ್ ಡ್ರ್ಯಾಗನ್ ಯಾವಾಗ RCB ಕ್ಯಾಂಪ್ ಗೆ ಜಾಯಿನ್ ಆಗ್ತಾರೆ ಅಂತೇಳಿ ಸಾಕಷ್ಟು RCB ಫ್ಯಾನ್ಸ್ ಕ್ವಶನ್ ಹಾಕಿದ್ರು. ಈಗ ಲೇಟೆಸ್ಟ್ ಅಪ್ಡೇಟ್, RCB ಕ್ಯಾಂಪ್ ಅಲ್ಲಿ ಬ್ಲಾಕ್ ಡ್ರ್ಯಾಗನ್ ರೊಮಾರಿಯೋ ಶೆಫರ್ಡ್ ಅವರು ಜಾಯಿನ್ ಆಗಿದ್ದಾರೆ. ದಿಸ್ ಇಸ್ ಬಿಗ್ಗೆಸ್ಟ್ ಅಪ್ಡೇಟ್. ಈಗ ಪ್ಲೇಯಿಂಗ್ 11 ಅಲ್ಲಿ ಕನ್ಫರ್ಮೇಶನ್ ಆಗಿದೆ. 4 ಓವರ್ಸೀಸ್ ಪ್ಲೇಯರ್ಸ್ ಪಿಲ್ ಸಾಲ್ಟೋ, ಟಿಮ್ ಡೇವಿಡ್ ಮತ್ತು ಜಾಕೋಬ್ ಡಫಿ ಮತ್ತು ರೊಮಾರಿಯೋ ಶೆಫರ್ಡ್ ಈ 4 ಪ್ಲೇಯರ್ಸ್ ಆಡ್ತಾ ಇದ್ದಾರೆ. ಇನ್ನೊಂದು ಇನ್ಫಾರ್ಮೇಶನ್, ಆಲ್ರೆಡಿ RCB ಕ್ಯಾಂಪ್ ಅಲ್ಲಿ ಒಂದು ಪ್ರಾಕ್ಟೀಸ್ ಮ್ಯಾಚ್ ಆಗ್ತಾ ಇದೆ. ಆ ಒಂದು ಪ್ರಾಕ್ಟೀಸ್ ಕ್ಯಾಂಪ್ ಅಲ್ಲಿ ರೊಮಾರಿಯೋ ಶೆಫರ್ಡ್ ಹೇಗೆ ಪರ್ಫಾರ್ಮೆನ್ಸ್ ಕೊಡ್ತಾರೆ, ಪಿಲ್ ಸಾಲ್ಟ್ ಹೇಗೆ ಪರ್ಫಾರ್ಮೆನ್ಸ್ ಕೊಡ್ತಾರೆ, ಮತ್ತು ಜಾಕೋಬ್ ಬೆಥೆಲ್ ಯಾವ ರೀತಿಯ ಪರ್ಫಾರ್ಮೆನ್ಸ್ ಕೊಡ್ತಿದ್ದಾರೆ, ಇದ್ರ ಬಗ್ಗೆ ಪ್ರತಿಯೊಂದು ಇನ್ಫಾರ್ಮೇಶನ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀನಿ. ಸೊ ಪ್ರತಿಯೊಬ್ಬ RCB ಫ್ಯಾನ್ಸ್ ಗೆ ಒಂದೇ ಒಂದು ರಿಕ್ವೆಸ್ಟ್, ಬೇಗನೆ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗಿ. ಅಲ್ಲಿ ಮಾತ್ರ IPL ನ ಪ್ರತಿಯೊಂದು ಅಪ್ಡೇಟ್ ಫಾಸ್ಟ್ ಆಗಿ ಶೇರ್ ಮಾಡ್ತೀನಿ ಬಾಸ್. ಟೆಲಿಗ್ರಾಮ್ ಚಾನಲ್ ಲಿಂಕ್ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿದೀನಿ, ಹೋಗಿ ಬೇಗ 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 ಜಾಯ್ನ್ ಆಗ್ರಿ. ನೆಕ್ಸ್ಟ್ ಅಪ್ಡೇಟ್ ಏನಪ್ಪ ಅಂದ್ರೆ, ದಿಸ್ ಇಸ್ ಬಿಗ್ಗೆಸ್ಟ್ ಅಪ್ಡೇಟ್. SRH ಕ್ಯಾಂಪ್ ಇಂದ ಬರ್ತಾ ಇದೆ. ಶ್ರೀಲಂಕಾ ಕ್ರಿಕೆಟ್ NOC ಕೊಟ್ಟಿದೆ. ಅದೇ ಯಾರಿಗಪ್ಪ ಅಂದ್ರೆ ಅದು ಈಶಾನ್ ಮಾಲಿಂಗ ಅವರಿಗೆ. ಹ್ಯೂಜ್ ಅಪ್ಡೇಟ್ SRH ಫ್ಯಾನ್ಸ್ ಗೆ. ನಾನು ಥಿಂಕ್ ಮಾಡಿದೆ SRH ಟೀಮ್ ಅಲ್ಲಿ ಅಂತ ಪರಿ ಬಾಲಿಂಗ್ ಡಿಪಾರ್ಟ್ಮೆಂಟ್ ಇಲ್ಲ. ಯಾಕಪ್ಪ ಅಂದ್ರೆ ಈಶಾನ್ ಮಾಲಿಂಗಗೆ ಇಂಜುರಿ ಆಗಿತ್ತು. ಅವರು ರಿಪೋರ್ಟ್ಸ್ ಪ್ರಕಾರ ಡೌಟ್ ಇತ್ತು ಅವರು ಪಾರ್ಟಿಸಿಪೇಷನ್ ಮಾಡೋದು. ಮತ್ತು ಪ್ಯಾಟ್ ಕಮಿನ್ಸ್ ಅವರು ಕೂಡ ಔಟ್ ಆಗಿದ್ದಾರೆ ಕೆಲವೊಂದು ಮ್ಯಾಚ್ ಇಂದ. ಈಗ ಫಸ್ಟ್ ಮ್ಯಾಚ್ ಅಗೇನೆಸ್ಟ್ RCB ವಿರುದ್ಧ ಹೆಂಗ ಪರ್ಫಾರ್ಮೆನ್ಸ್ ಕೊಡ್ತಾರಪ್ಪ ಈ ಟೀಮು, ಒನ್ ಸೈಡ್ ಮ್ಯಾಚ್ ವಿನ್ ಆಗುತ್ತೆ ಅಂತ ಥಿಂಕ್ ಮಾಡಿದೆ. ಇಲ್ಲ, ದಟ್ ಇಸ್ ಅಬ್ಸಲ್ಯೂಟ್ಲಿ ರಾಂಗು. ಈಗ ದ ಬಿಗ್ಗೆಸ್ಟ್ ಪ್ಲೇಯರ್ ಎಂಟ್ರಿ ಕೊಟ್ಟಿದ್ದಾರೆ, ಅದೇ ಈಶಾನ್ ಮಾಲಿಂಗ. ನೀವು ಥಿಂಕ್ ಮಾಡಿರ್ಬೋದು ಅವರು ಯಾವ ಸೀಮೆಯ ಬಿಗ್ ಪ್ಲೇಯರ್ ಗುರು ಅಂತ ಥಿಂಕ್ ಮಾಡಿದ್ರೆ ನಿಮ್ಮ ಥಿಂಕಿಂಗ್ ಅಬ್ಸಲ್ಯೂಟ್ಲಿ ರಾಂಗ್ ಬ್ರದರ್. ಯಾಕಂದ್ರೆ ಲಾಸ್ಟ್ IPL 2025 ಅಲ್ಲಿ ಈಶಾನ್ ಮಾಲಿಂಗ SRH ಟೀಮಿನ ಪರ ಸೂಪರ್ಬ್ ಆಗಿ ಬಾಲಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಎಸ್ಪೆಷಲಿ ಡೆತ್ ಓವರ್ ಅಲ್ಲಿ ಫೈರ್ ಕ್ರ್ಯಾಕರ್ ಆಗಿ ಬಾಲಿಂಗ್ ಪರ್ಫಾರ್ಮೆನ್ಸ್ ಕೊಡ್ತಾರೆ ಈಶಾನ್ ಮಾಲಿಂಗ. ಅವರ ಸ್ಟಾಟ್ಸ್ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಬೇಕಾ? ಓಕೆ, ನಾನು ಕೊಡ್ತೀನಿ, ವೇಟ್ ಮಾಡಿ. ಓಕೆ, ಈಶಾನ್ ಮಾಲಿಂಗ ಪರ್ಫಾರ್ಮೆನ್ಸ್ ಹೇಗಿದೆಪ್ಪ ಅಂತ ಕೇಳಿದ್ರೆ ಜಸ್ಟ್ ವೇಟ್ ಮಾಡಿ, ಕಪಲ್ ಆಫ್ ಮಿನಿಟ್ಸ್. ಓಕೆ, ಡನ್. ಫಸ್ಟ್ ಮ್ಯಾಚ್ ಲಾಸ್ಟ್ IPL 2025 ಅಲ್ಲಿ ಅವರ ಪರ್ಫಾರ್ಮೆನ್ಸ್ ಪಂಜಾಬ್ ವಿರುದ್ಧ 4 ಓವರ್ಗೆ 45 ರನ್ಸ್ ಕೊಟ್ಟು 2 ವಿಕೆಟ್ ನ ತೆಗೆದುಕೊಂಡಿದ್ದಾರೆ. ಸೆಕೆಂಡ್ ಮ್ಯಾಚ್ ಮೈಟಿ MI ವಿರುದ್ಧ 4 ಓವರ್ಗೆ 36 ರನ್ಸ್ ಕೊಟ್ಟು 2 ವಿಕೆಟ್ ನ ತೆಗೆದುಕೊಂಡಿದ್ದಾರೆ. ಮತ್ತು ಅಗೇನ್ ಮುಂಬೈ ಇಂಡಿಯನ್ಸ್ ವಿರುದ್ಧ 3 ಓವರ್ಗೆ 33 ರನ್ಸ್ ಕೊಟ್ಟು 1 ವಿಕೆಟ್ ನ ತೆಗೆದುಕೊಂಡಿದ್ದಾರೆ. ಮತ್ತು DC ವಿರುದ್ಧ 4 ಓವರ್ಗೆ 28 ರನ್ಸ್ ಕೊಟ್ಟು 1 ವಿಕೆಟ್ ನ ತೆಗೆದುಕೊಂಡಿದ್ದಾರೆ. ಮತ್ತು LSG ಈ ಒಂದು ಟೀಮ್ ನ ವಿರುದ್ಧ 4 ಓವರ್ಗೆ 28 ರನ್ಸ್ ಕೊಟ್ಟು 2 ವಿಕೆಟ್ ನ ತೆಗೆದುಕೊಂಡಿದ್ದಾರೆ. ಮತ್ತು ನಮ್ಮ RCB ಟೀಮ್ ನ ವಿರುದ್ಧ ಬರೋಬ್ಬರಿ 4 ಓವರ್ಗೆ 37 ರನ್ಸ್ ಕೊಟ್ಟು 2 ವಿಕೆಟ್ ನ ತೆಗೆದುಕೊಂಡಿದ್ದಾರೆ. ಮತ್ತು ಫೈನಲಿ KKR ಟೀಮ್ ನ ವಿರುದ್ಧ 4 ಓವರ್ಗೆ 31 ರನ್ಸ್ ಕೊಟ್ಟು 3 ವಿಕೆಟ್ ನ ತೆಗೆದುಕೊಂಡಿದ್ದಾರೆ. ವಿತ್ ಆನ್ 8.93 ಎಕನಾಮಿಕ್ ಇಂದ ಬಾಲಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟು ಬರೋಬ್ಬರಿ 7 ಮ್ಯಾಚ್ ಅಲ್ಲಿ 13 ವಿಕೆಟ್ ನ ತೆಗೆದುಕೊಂಡಿದ್ದಾರೆ. ದಿಸ್ ಇಸ್ ಬಿಗ್ ಸ್ಟಾರ್ಟ್ಸ್, ವೆರಿ ವೆರಿ ಇಂಪಾರ್ಟೆಂಟ್ ಬದಲು SRH ಟೀಮ್ ಗೆ ಬಿಗ್ ಥ್ರೆಟ್. ನನ್ನ ಪ್ರಕಾರ ಈಶಾನ್ ಮಾಲಿಂಗ RCB ಟೀಮ್ ಗೆ ಬಿಗ್ಗೆಸ್ಟ್ ಥ್ರೆಟ್. ಎಸ್ಪೆಷಲಿ ಡೆತ್ ನಲ್ಲಿ ಒಳ್ಳೆ ಬಾಲಿಂಗ್ ಪರ್ಫಾರ್ಮೆನ್ಸ್ ಕೊಡ್ತಾರೆ ಬಾಸ್. ನೆಕ್ಸ್ಟ್ ಅಪ್ಡೇಟ್, ಜಾಕೋಬ್ ಡಫಿಯರು ಆಲ್ರೆಡಿ RCB ಕ್ಯಾಂಪ್ ಅಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ. ಇವತ್ತು RCB ಪ್ರಾಕ್ಟೀಸ್ ಕ್ಯಾಂಪ್ ಅಲ್ಲಿ ಬಾಲಿಂಗ್ ಪರ್ಫಾರ್ಮೆನ್ಸ್ ಕೂಡ ಮಾಡ್ತಾ ಇದ್ದಾರೆ. ಬಾಲಿಂಗ್ ಆಗಿರುವಂತಹ ಅವರ ವಿಡಿಯೋ ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡಿದೀನಿ. ಸೊ ಪ್ರತಿಯೊಬ್ಬ RCB ಫ್ಯಾನ್ಸ್ ಯಾರು ಕೂಡ ಮಿಸ್ ಮಾಡಕ್ಕೆ ಹೋಗಬೇಡಿ, ವೆರಿ ವೆರಿ ಇಂಪಾರ್ಟೆಂಟ್. ಅಲ್ಲಿ ಶೇರ್ ಮಾಡ್ತೀನಿ. ಟೆಲಿಗ್ರಾಮ್ ಚಾನಲ್ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿದೀನಿ. ಹೋಗಿ ಪ್ರತಿಯೊಬ್ಬ RCB ಫ್ಯಾನ್ಸ್ ಅಲ್ಲ, ಪ್ರತಿಯೊಬ್ಬ IPL ಫ್ಯಾನ್ಸ್ ಹೋಗಿ ಬೇಗ ಬೇಗ ಜಾಯಿನ್ ಆಗ್ರಿ. ಇದು ಸದ್ದಿರುವಂತಹ ಅಪ್ಡೇಟ್ಸ್. ಐ ಹೋಪ್ ಈ ಒಂದು ಅಪ್ಡೇಟ್ಸ್ ಪ್ರತಿಯೊಬ್ಬ IPL ಫ್ಯಾನ್ಸ್ ಮತ್ತು ಪ್ರತಿಯೊಬ್ಬ RCB ಫ್ಯಾನ್ಸ್ ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದ್ರೆ ಒಡ್ರಿ ಫಟಾಫಟ ಒಂದು ಲೈಕ್, ಸಬ್ಸ್ಕ್ರೈಬ್ ಮಾಡಿಬಿಡ್ರಿ. ಇದೇ ರೀತಿಯಾಗಿ IPL ನ ಪ್ರತಿಯೊಂದು ಅಪ್ಡೇಟ್ಸ್ ಶೇರ್ ಮಾಡ್ತೀನಿ. ಈ ಒಂದು ಅಪ್ಡೇಟ್ ನಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಓಪನ್ ಇದೆ, ನಿಮ್ಮೆಲ್ಲ ಕಮೆಂಟ್ಸ್ ಮಾಡಿ. ನಿಮ್ಮೆಲ್ಲ ಕಮೆಂಟ್ಸ್ ಗೆ ಆನ್ಸರ್ ಮಾಡ್ತೀನಿ ಗುರು. ಸಿಗೋಣ.